ಪ್ರತಿ ವರ್ಷ ಆಷಾಢ ಮಾಸದ ಗುರು ಪೌರ್ಣಿಮೆಯಲ್ಲಿ ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರಕ್ಕೆ ಕೈವಾರ ತಾತಯ್ಯನವರ ಮಠದಲ್ಲಿ ಇವತ್ತು 300ನೇ ಜಯಂತಿ ಅಂಗವಾಗಿ ವಾಡಿಕೆಯಂತೆ ಸಂಗೀತ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಕೈವಾರ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ಎಂ.ಆರ್. ಜಯರಾಮ್ ಮಠವನ್ನು ಮುಂದುವರೆಸಿದ್ದು, ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿರುವ ಹೆಸರಾಂತ ಸಂಗೀತ ವಿದ್ವಾಂಸರು, ನೃತ್ಯಗಾರರು ಮತ್ತು ಕೀರ್ತನಕಾರರು ನಡೆಸಿಕೊಡ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಪ್ರಿಯರನ್ನು ಮಂತ್ರಮುಗ್ಧಗೊಳಿಸಿದರು. 3 ದಿನಗಳ ಸಂಗೀತ ಸುದ್ದಿಯಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಸೇರಿದಂತೆ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿದರು. ಅದಕ್ಕಾಗಿ ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ವಿಶೇಷ ಹೂವಿನ ಅಲಂಕಾರ, ದೀಪಾಲಂಕಾರ ನೋಡುಗರ ಕಣ್ಮನ ಸೆಳೀತಾ ಇದೆ. ಇನ್ನು ಆಗಮಿಸಿದಂತಹ ಸಕಲ ಭಕ್ತಾದಿಗಳಿಗೆ ಮಠದ ವತಿಯಿಂದ ಉಚಿತ ಅನ್ನ ಸಂತರ್ಪಣೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅದರ ಜೊತೆಗೆ ರಾತ್ರಿ ವಿಶ್ರಾಂತಿ ಪಡೆಯೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಕ್ರಿಸ್ತ ಶಕ 1726ರಲ್ಲಿ ಜನಿಸಿ 1836ರಲ್ಲಿ ಅವರು ಪರಮಾತ್ಮನಲ್ಲಿ ಐಕ್ಯವಾಗಿ ಜೀವ ಸಮಾಧಿಸ್ಥರಾಗಿರ್ತಕ್ಕಂತಹದ್ದು. ತಾತಯ್ಯನವರು ಈ ವರ್ಷ ಹುಟ್ಟಿ 300ನೇ ವರ್ಷ ಆಗ್ತಾ ಇದೆ. ಈ ಒಂದು 300ನೇ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರತಿ ವರ್ಷನೂ ಹುಣ್ಣಿಮೆ ಪೂಜೆ, ವಿಶೇಷ ಪೂಜೆ ನಡೆಯುತ್ತೆ. ನಾವು ನಿರಂತರವಾಗಿ ಬರ್ತಾ ಇರ್ತೀವಿ. ನಾವಿಲ್ಲಿ ಡೋನರ್ಸ್ ಕೂಡ ಇದು ರೂಮ್ಸು ಕಟ್ಸಿದ್ದೀವಿ. ನಮ್ಮ ಚಿಕ್ಕಪ್ಪ ಅವರು ಹನುಮಾನ್ ಅಂತ, ನಮ್ಮ ಚಿಕ್ಕಮ್ಮ ಶಾರದಮ್ಮ ಅಂತಾರ. 4-5 ರೂಮ್ಸ್ ಇದೆ ಇಲ್ಲಿ ಡೋನರ್ಸು. ಪ್ರತಿ ವರ್ಷ ಬರ್ತಾ ಇರ್ತೀವಿ. ಇಲ್ಲಿ ಹುಣ್ಣಿಮೆ ಅಂದ್ಬಿಟ್ಟು ಇನ್ವಿಟೇಷನ್ ಬಂತು ನಮಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿನ ಪ್ರಸಾದ, ಇಲ್ಲಿನ ಜನಗಳ ವಾತಾವರಣ ತುಂಬ ಹಿಡಿಸ್ತು ನಮಗೆ. ತುಂಬ ಇಷ್ಟಪಟ್ಟು ಬರ್ತೀವಿ. ಇಲ್ಲಿ ತುಂಬ ನಿತ್ಯ ಅನ್ನದಾನ ಬೇರೆ ನಡೆಯುತ್ತೆ. ಇಲ್ಲಿ ಬಂದವ್ರಿಗೆ ಇಲ್ಲಿ ಇಳ್ಕೊಳ್ಳೋಕ್ಕೆ ವಸತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು ನಮಗೆ.